ಕರ್ನಾಟಕ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕಾವೇರಿ ಬೇಸಿನ್ನ ಮಂತ್ರಿಗಳು ಮತ್ತು ಶಾಸಕರುಗಳನ್ನು ಉತ್ತರಾಖಂಡದಲ್ಲಿ ಯಾವ ರೀತಿ ಗಂಗಾರತಿ ನಡೀತಾ ಇದೆ, ಅದರ ವೈಶಿಷ್ಟ್ಯತೆ ಮತ್ತು ಅದರ ಆಚರಣೆ ಬಗ್ಗೆ ಎಲ್ಲ ವಿಷಯಗಳನ್ನ ಅರಿತುಕೊಂಡು ಕಾವೇರಿ ನದಿ ತಟದಲ್ಲಿ ಕಾವೇರಿ ಆರತಿಯನ್ನು ಮಾಡಲಿಕ್ಕೆ ಹೊಸದಾಗಿ ಆಲೋಚನೆಯನ್ನು ಮಾಡಿದ್ದಾರೆ. ಆ ದಿಕ್ಕಿನಲ್ಲಿ ಕಾವೇರಿಯ ತಟದ ಎಲ್ಲ ಜನಪ್ರತಿನಿಧಿಗಳು ಒಮ್ಮತಾಭಿಪ್ರಾಯದಲ್ಲಿ ಇದನ್ನು ಕಾವೇರಿ ಮಾತೆಗೆ ನಮನ ಸಲ್ಲಿಸುವಂಥ ವಿನೂತನ ಯೋಜನೆಯನ್ನು ನಾಡಿನ ಜನತೆಗೆ ಅನ್ನ ಬದುಕನ್ನು ನೀಡ್ತಾ ಇರ್ತಕ್ಕಂಥ ಕಾವೇರಿಗೆ ನಮಿಸ್ತಕ್ಕಂಥ ವಿಚಾರವನ್ನು ಹೊಸದಾಗಿ ಆಚರಣೆಗೆ ತರಲಿಕ್ಕೆ ನಮ್ಮ ಸರ್ಕಾರ ಯಾವ ಬದ್ಧತೆಯನ್ನು ಪ್ರದರ್ಶನ ಮಾಡಿದೆ, ಅದರ ದ್ಯೋತಕವಾಗಿ ನಾವು ಇವತ್ತು ಒಂದು ರೀತಿಯ ಅಧ್ಯಯನ ಮಾಡಲಿಕ್ಕೆ ಬಂದಂಥ ಪ್ರವಾಸದಲ್ಲಿ ನಾವಿದ್ದೇವೆ. ಮೊದಲನೇ ದಿನ ಹರಿದ್ವಾರದಲ್ಲಿ ನಾವು ಗಂಗಾರತಿಯನ್ನು ನೋಡೋದ್ರ ಜೊತೆಗೆ ಈ ಒಂದು ಗಂಗಾ ಸಭಾ ಏನು ಗಂಗಾ ಆರತಿಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಗಂಗಾ ಸಭಾ ಅವರ ಎಲ್ಲ ಪದಾಧಿಕಾರಿಗಳ ಜೊತೆಲಿ ಚರ್ಚೆಯನ್ನು ಮಾಡಿ ಹಲವಾರು ವಿಚಾರಗಳನ್ನ ತಿಳಿದುಕೊಂಡು ಅದರಂತೆ ನಮ್ಮಲ್ಲಿ ಯಾವ ರೀತಿ ಇದನ್ನು ಆಚರಣೆಗೆ ಜವಾಬ್ದಾರಿ ಯಾರಿರಬೇಕು, ಆಚರಣೆ ಮಾಡೋರು ಹೇಗಿರಬೇಕು, ಶಾಶ್ವತವಾಗಿ ಈ ಒಂದು ಕಾರ್ಯಕ್ರಮ ಹೇಗೆ ನಡೀಬೇಕು ಅನ್ನೋದ್ರ ಬಗ್ಗೆ ಹಲವಾರು ವಿಚಾರಗಳನ್ನ ನಾವು ಅವರಿಂದ ತಿಳಿಯಲ್ಪಟ್ಟಿದ್ದೇವೆ. ಅದರಂತೆ ಸರ್ಕಾರಕ್ಕೆ ನಮ್ಮದೇ ಆದಂಥ ವಿಚಾರವನ್ನು ತಿಳಿಸಿ ಕಾವೇರಿ ಮಾತೆಗೆ ನಮಿಸ್ತಕ್ಕಂಥ ಯಾವ ಜಾಗ ಪ್ರಶಸ್ತವಾದದ್ದು, ಎಲ್ಲೆಲ್ಲಿ ನಾವು ಗಂಗಾರತಿ ಮಾಡ್ಬೋದು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೇವೆ. ಇವತ್ತು ವಿಶೇಷವಾದಂಥ ದಿವಸ, ವಿಶೇಷವಾದಂಥ ಕಾರ್ಯಕ್ರಮ. ಯಾವ ನಮ್ಮ ವಿರೋಧ ಪಕ್ಷದವರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಅವ್ರಿಗೆ ಆಸ್ತಿಕತೆ ಇಲ್ಲ, ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತಕ್ಕಂಥ ಮಾತನ್ನು ಆಡ್ತಾ ಇದ್ದಾರೆ. ಅಂಥ ಮುಖ್ಯಮಂತ್ರಿಗಳು ಮತ್ತು ಹೆಚ್ಚು ದೇವರನ್ನು ನಂಬಿ ತಮ್ಮ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಸೇರಿ ಇದೊಂದು ಕಾವೇರಿ ಆರತಿಯನ್ನು ಮಾಡಬೇಕು, ಗಂಗಾರತಿ ರೀತಿಯಲ್ಲಿ ಈ ಕಾವೇರಿ ಆರತಿ ಕೂಡ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಮುಂದಿಟ್ಕೊಂಡು ಇವತ್ತು ಸನ್ಮಾನ್ಯ ಚಲರಾಯಸ್ವಾಮಿರವರ ನೇತೃತ್ವದಲ್ಲಿ ನಮ್ಮನ್ನೆಲ್ಲ ಕೂಡ ಶಾಸಕರುಗಳನ್ನ ಇಲ್ಲಿಗೆ ಕಳಿಸಿ ಅಧಿಕಾರಿಗಳೊಂದಿಗೆ ಇಲ್ಲಿ ಯಾವ ರೀತಿ ಆರತಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ, ಇದರ ವಿಶೇಷತೆ ಏನು, ಇದರ ಹಿಂದೆ ಇರತಕ್ಕಂಥ ಸಾತ್ವಿಕತೆ ಏನು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಂಡು ಬರೋದಕ್ಕೆ ನಮ್ಮನ್ನೆಲ್ಲ ಕಳಿಸಿದ್ದಾರೆ. ಬಹುಶಃ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ, ಜನಗಳ ಮನಸ್ಸಿನಲ್ಲಿ ಉಳಿತಕ್ಕಂಥ ಒಂದು ಕಾರ್ಯಕ್ರಮವನ್ನು ಶೀಘ್ರದಲ್ಲೇ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಅದರಿಂದ ಬಹುಶಃ ನಮ್ಮ ಕಾವೇರಿಯ ಬಗ್ಗೆ ಇರ್ತಕ್ಕಂಥ ಮಮತೆ ಮತ್ತು ಪ್ರೀತಿ, ಗೌರವ ಎಲ್ಲ ಕೂಡ ನಮ್ಮ ರಾಜ್ಯದ ಜನತೆಗೆ ಜಾಸ್ತಿ ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಸಿಕ್ಕಿದೆ ಅಂತ ನನ್ನ ಭಾವನೆ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರ ಇಚ್ಛಾಶಕ್ತಿಯಿಂದ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಸೂಚನೆ ಮೇರೆಗೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಚಲರಾಯಸ್ವಾಮಿ ಅವರ ಮುಖಂಡತ್ವದಲ್ಲಿ ಇವತ್ತು ಹರಿದ್ವಾರಕ್ಕೆ ಬಂದು ಗಂಗಾರತಿಯನ್ನು ನಾವು ನೋಡಿ, ಅದೇ ರೀತಿ ಕಾವೇರಿ ತಾಯಿಗೆ ಕಾವೇರಿ ಆರತಿ ಮಾಡಬೇಕು, ಅದನ್ನು ಆಚರಣೆಗೆ ತರಬೇಕು. ಧಾರ್ಮಿಕ ಪದ್ಧತಿಗಳನ್ನು ನಾವೇನು ಹಿಂದೆ ಸರಿತಾ ಇದ್ದೇವೆ, ನಮ್ಮ ಜನರಿಗೆ ಧಾರ್ಮಿಕ ಪದ್ಧತಿಗಳನ್ನ ಮತ್ತೆ ನೆನಪಿಸೋದ್ರ ಮುಖಾಂತರ ಕಾವೇರಿ ತಾಯಿಗೆ ಮಡ್ಲನ್ನು ಯಾವುದೇ ರೀತಿ ಇಟ್ಕೋಬೇಕು, ಕಾವೇರಿ ತಾಯಿಯ ಸ್ವಚ್ಛವಾಗಿ ಇಟ್ಕೊಳ್ಳಲಿಕ್ಕೆ, ಕಾವೇರಿಯನ್ನು ಪೊಲ್ಯೂಷನ್ ಆಗ್ತಾ ಇರ್ತಕ್ಕಂಥ ಇವತ್ತಿನ ಸನ್ನಿವೇಶದಲ್ಲಿ ನಾವು ಧಾರ್ಮಿಕವಾಗಿ, ಭಾವನಾತ್ಮಕವಾಗಿ ನಮ್ಮ ಜನರಿಗೆ ಅದನ್ನು ಆಚರಣೆಗೆ ತರೋದ್ರ ಮುಖಾಂತರ ಕಾವೇರಿ ತಾಯಿಗೆಯಿಂದ ನಾವೇನು ಬದುಕನ್ನು ಕಟ್ಕೊಂಡಿದ್ದೀವೋ, ನಮ್ಮ ಉಸಿರು ಆಡ್ತಾ ಇದ್ದೀವೋ,
ನಮ್ಮ ಜೀವನವನ್ನು ಕಟ್ಕೊಳ್ತಾ ಇದ್ದೀವೋ, ನಮ್ಮ ಮುಂದಿನ ಆಲೋಚನೆಗಳ ಭವಿಷ್ಯದ ಮಕ್ಕಳನ್ನು ನಾವು ಪಡಿತಾ ಇದ್ದೀವೋ, ಇವೆಲ್ಲದಕ್ಕೆ ಸಾರ್ಥಕವಾದಂಥ ಒಂದು ಕೆಲಸವನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಇಚ್ಛಾಶಕ್ತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಇವತ್ತು ಅದನ್ನು ಅನುಷ್ಠಾನ ತರಲೇಬೇಕು ಅನ್ನುವಂಥ ಒಂದು ಕಾಯಕಲ್ಪದಿಂದ ಬಂದಿಲ್ಲಿದ್ದೇವೆ. ಎಲ್ಲವನ್ನು ನೋಡಿದ್ದೇವೆ. ನಾಳೆ ವಾರಣಾಸಿಗೆ ಸಹ ಭೇಟಿ ಕೊಡ್ತಾ ಇದ್ದೇವೆ. ಇಲ್ಲಿ ಮಾಡ್ತಿರ್ತಕ್ಕಂಥ ಧಾರ್ಮಿಕ ಆಚರಣೆಗಳು ಯಾವ್ಯಾವ ರೀತಿ ಮಾಡ್ತಾರೆ, ಏನೇನನ್ನು ಅನುಷ್ಠಾನ ಮಾಡ್ತಾರೆ, ಯಾವ ರೀತಿ ಪೂಜಾ ಸಂಸ್ಕಾರಗಳನ್ನ ಮಾಡ್ತಾರೆ, ಯಾವ ರೀತಿ ಅದನ್ನು ಅನುಷ್ಠಾನ ಮಾಡ್ತಾರೆ ಅನ್ನುವಂಥದ್ದು ಎಲ್ಲ ಪದ್ಧತಿಯನ್ನು ಅವರ ಹಿಂದೂ ಧಾರ್ಮಿಕ ಸಭೆಯ ನೇತೃತ್ವದಲ್ಲಿರ್ತಕ್ಕಂಥ ಮುಖಂಡರನ್ನು ಭೇಟಿ ಮಾಡಿ ನಾವು ನಮ್ಮ ಚಲುವರಾಯ ಸ್ವಾಮಿಯವರ ನೇತೃತ್ವದಲ್ಲಿ ಚರ್ಚೆ ಮಾಡಿದ್ದೇವೆ. ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ಸ್ಥಳ ಸಹ ಆಯ್ಕೆ ಮಾಡಲಿಕ್ಕೆ 1-2-3 ಸ್ಥಳವನ್ನು ಸಹ ಆಯ್ಕೆ ಮಾಡ್ತಕ್ಕಂಥದ್ದಕ್ಕೆ ಪ್ರಕ್ರಿಯೆ ಕೊಟ್ಟಿದ್ದಾರೆ ಈಗಾಗಲೇ ಸನ್ಮಾನ್ಯ